ನಮಸ್ಕಾರ ರೈತ ಬಾಂಧವರೇ, ನಾನು ಡಿಲಿಂಗಪ್ಪ ಕೋಕೋನಟ್ ಫಾರ್ಮಿಂದ ಮಾತಾಡ್ತಕ್ಕಂಥದ್ದು. ಡಿಲಿಂಗಪ್ಪ, ನಾವು ಬಹಳ ವರ್ಷಗಳಿಂದ ತೆಂಗಿನ ಸಸಿಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ಅನುಭವವನ್ನು ಪಡೆದಿದ್ದೀವಿ. ಇದು ಪ್ರತಿ ವರ್ಷದಿಂದಲೂ ಈ ವರ್ಷವೂ ನಾವು ಸಹ ಈಗ ಸಸಿಯನ್ನು ತಯಾರು ಮಾಡಿದ್ದೀವಿ. ಇದು ಮುಂಗಾರು ಸ್ಟಾರ್ಟ್ ಆಗಿದೆ. ಇವಾಗ ಒಳ್ಳೆಯ ಸಕಾಲವಾಗಿದೆ ತೆಂಗನ್ನು ಬೆಳೀತಕ್ಕಂಥ ಒಂದು ನಾಟಿ ಮಾಡೋಕ್ಕೆ ತೆಂಗಾಗಲಿ ಅಡಿಕೆ ಆಗಲಿ ಒಳ್ಳೆಯ ಒಂದು ಸಕಾಲವಾಗಿದ್ದರಿಂದ ಈಗ ಉತ್ಕೃಷ್ಟವಾದ ಒಂದು ಸಸಿಯನ್ನು ನಾವು ಈಗ ತಯಾರು ಮಾಡಿದ್ದೀವಿ. ಒಂದು ವರ್ಷದಿಂದ ಇವನ್ನ ಬೆಳವಣಿಗೆ ಮಾಡಿಸಿ ಇವಾಗ ಎಲ್ಲ ಒಂದೇ ಥರದ ಮಟ್ಟದಲ್ಲಿರ್ತಕ್ಕಂಥ ಸಸಿಯನ್ನು ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ರೈತರು ನೀವು ಬಂದು ವೀಕ್ಷಣೆ ಮಾಡಿ ಒಳ್ಳೆಯ ಸಸಿಯನ್ನು ನೀವು ನೋಡಿ ಬೇಕಾದ್ರೆ ತಗೊಂಡೋಗ್ಬೇಕಾಗಿ ವಿನಂತಿ. ಒಳ್ಳೆಯ ಒಂದು ಉತ್ಕೃಷ್ಟವಾದ ತಳಿಯಾಗಿರುತ್ತೆ ಇದು ಟಿಪ್ಟೂಟಾಲ್ ಅಂದರೆ ಇಡೀ ತೆಂಗಿನ ಒಂದು ಇದರಲ್ಲಿ ಹೆಸರಾಂತ ತಳಿಯಾಗಿರುತ್ತೆ. ಇದು 3 ಥರಕ್ಕೂ ತೆಂಗು, ಕಾಯಿ, ಕೊಬ್ಬರಿ, ಎಳ್ನೀರಿಗೂ ಎಲ್ಲ ಬರ್ತಕ್ಕಂಥ ಒಂದು ತಳಿಯಾಗಿರುತ್ತೆ. ಆಯುಷು ಸಹ 100ರಿಂದ 120 ವರ್ಷ ಬಾಳಿಕೆ ಬರ್ತಕ್ಕಂಥ ಒಂದು ತಳಿ ಇದಾಗಿದೆ. ಇದು ನಮ್ಮ ಅನುಭವದಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಅವರು ಬೆಳೆದಿರ್ತಕ್ಕಂಥ ತೆಂಗನ್ನು ಸಹ ನಾವು ನೋಡಿದ್ದೀವಿ. ಬಹಳ ವರ್ಷಗಳ 100-120 ವರ್ಷದವರೆಗೂ ಇರ್ತಕ್ಕಂಥದ್ದು ಗ್ಯಾರಂಟಿ ನಾವು ಹೇಳ್ತಾ ಇದ್ದೀವಿ ನಮಗೆ ಗೊತ್ತಿರೋ ಪ್ರಕಾರ. ಆದ್ದರಿಂದ ಆಸಕ್ತ ರೈತರು ನೀವು ಇದೇ ತಳಿಯನ್ನು ನೆಡಬೇಕು ಅಂತೇಳಿ, ಟಿಪ್ಟೂಟಾಲ್ ತಳಿಯನ್ನೇ ನೀವು ನೆಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಆ ತಳಿ ಈ ತಳಿ ಆಗಿದೆ ಹೀಗಿದೆ ಅಂತೇಳಿ ಹೋದರೆ ಅದು ಸುಮ್ಮನೆ ಮೋಸ ಹೋಗ್ಬೇಕಾಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಇದು ಉತ್ಕೃಷ್ಟವಾದ ತಳಿ. ನೀವು ಬಂದು ನಮ್ಮ ತೋಟಕ್ಕೆ ಭೇಟಿ ನೀಡಿ ಸಸಿಯನ್ನು ನೋಡಿ ತಗೊಂಡೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಸಿಯನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತಂತ ಒಂದು ಪ್ರಶ್ನೆ ನೀವು ಬರ್ಬೋದು ನಿಮಗೆ. ತೆಂಗು ಬಹಳ ವರ್ಷ ಬೆಳೀತಕ್ಕಂಥ ಒಂದು ತಳಿಯಾಗಿರುತ್ತೆ. ಇದು 40ರಿಂದ 45 ವರ್ಷದ ಒಂದು ತೆಂಗಿನ ತೋಟದಲ್ಲಿ ಆಯ್ಕೆ ಮಾಡ್ತಕ್ಕಂಥ ತಳಿಯಾಗಿರುತ್ತೆ. ಅದು ಕಾಯಿ ಮರದಲ್ಲೇ ಹಣ್ಣಾಗಿ ಬೀಳಬೇಕಾಗಿರುತ್ತೆ. ಅಂಥ ಒಂದು ಕಾಯಿಯನ್ನು ತಗೊಂಡು ಡ್ರೈ ಮಾಡಬೇಕಾಗುತ್ತೆ. ಡ್ರೈ ಆದಮೇಲೆ ಅದನ್ನು ನಾವು ಬೆಡ್ಗೆ ಹಾಕಿ 6 ತಿಂಗಳು ಅದು ಸಸಿ ಮೊಳಕೆ ಹೊಡೆದ ಮೇಲೆ ಬೆಳೆದ ಮೇಲೆ ಮತ್ತೆ ಈ ಥರ ಮಣ್ಣಿಗೆ ನಾವು ಪಾಕೆಟ್ನಲ್ಲಿ ಬೆಳೆಸ್ತಾ ಇದ್ದೀವಿ. ಇದು ಒಳ್ಳೆಯ ಉತ್ಕೃಷ್ಟವಾಗಿ ಸಸಿ ಬೆಳವಣಿಗೆ ಆಗುತ್ತೆ. ನೀವು ಬೇರೆ ತಳಿಗಳನ್ನು ನೀವು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತೇಳಿ ನೀವು ಕೆಲವು ಹೇಳಿದಂತೆ ನೀವು ಕೇಳಬೇಡಿ. ಇದು ನಮ್ಮ ಅನುಭವದಲ್ಲಿ ಹೇಳ್ತಕ್ಕಂಥದ್ದು, ನಾವು ಸಾಧನೆ ಮಾಡಿರ್ತಕ್ಕಂಥದ್ದು. ಈ ತಳಿಯನ್ನು ನೀವು ಸೂಕ್ತವಾಗಿರುತ್ತೆ. ನೀವು ಬಂದು ನಮ್ಮ ತಳಿಯನ್ನು ನೋಡಿ ನೀವು ಗಿಡದ ಕಾಯಿ ಗಿಡಗಳನ್ನಾದರೂ ನೋಡ್ಬೋದು. ನಾವು ಕಾಯಿಯನ್ನು ಭೂಮಿಗೆ ಹಾಕಿ ಗಿಡ ಬೆಳೀತಕ್ಕಂಥದ್ದನ್ನು ಸಹ ನೀವು ನೋಡಿ ಖಾತ್ರಿಪಡಿಸ್ಕೊಂಡು ನೀವು ನಮ್ಮಲ್ಲಿ ಈ ಸಸಿಯನ್ನು ತಗೊಂಡೋಗ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಭಾಳ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ತಳಿ ನೋಡಿ. ಎಲ್ಲ ಒಂದೇ ಮಟ್ಟಕ್ಕೆ ಒಂದು ವರ್ಷದ ಸಸಿಯನ್ನು ನಾವು ಈ ವರ್ಷದಲ್ಲಿ ತಯಾರು ಮಾಡಿದ್ದೀವಿ. ಇದು ಈ ಬ್ಯಾಚ್ ಕ್ಲೋಸ್ ಆದಮೇಲೆ ನಮ್ಮಲ್ಲಿ ಸಸಿ ಕಮ್ಮಿ ಆಗುತ್ತೆ. ಇವಾಗ ನಿಮಗೆ ಒಳ್ಳೆಯ ಕಾಲವಾಗಿದ್ದರಿಂದ ಈ ಸಸಿಯನ್ನು ನೀವು ತಗೊಂಡೋಗಿ ನೆಡಬೇಕು ಅಂತ ನಾನು ಹೇಳ್ಬೋದು. ಬಹಳ ವರ್ಷ ಬಾಳಿಕೆ ಬರ್ತಕ್ಕಂಥ ತಳಿ ನಮ್ಮದು ಟಿಪ್ಟೂಟಾಲ್ ತಳಿ. ಇದು ಸುಮಾರು 100ರಿಂದ 120 ವರ್ಷಗಳ ಕಾಲದವರೆಗೂ ಇದು ಬಾಳಿಕೆ ಬರುತ್ತೆ. ನಮ್ಮ ತಾತ ನಮ್ಮಪ್ಪವರು ನಾವು ಸಹ ಇದೇ ಬೆಳೆಯನ್ನು ಬೆಳ್ಕೊಂಡು ಬಂದಿದ್ದೀವಿ. ಇದು ಕೊಬ್ಬರಿಗೂ ಬರುತ್ತೆ, ಎಳ್ನೀರಿಗೂ ಬರುತ್ತೆ ಮತ್ತು ಕಾಯಿಗೂ ಬರುತ್ತೆ. ಬಹಳ ಗೆಣ್ಣು ಬಹಳ ಚಿಕ್ಕದಾಗಿ ಹೋಗ್ತಾ ಬಹಳ ಬಲ್ತು ಮೇಲಕ್ಕೆ ಬೆಳೀತಕ್ಕಂಥ ಶಕ್ತಿ ಈ ಒಂದು ಟಿಪ್ಟೂಟಾಲ್ ತಳಿಗೆ ಮಾತ್ರ ಇರುತ್ತೆ. ಬೇರೆ ಯಾವುದೇ ತಳಿಯೂ ಸಹ ಈ ಥರ ಒಂದು ಬಲಿಷ್ಠವಾಗಿ ಬೆಳೀತಕ್ಕಂಥ ಒಂದು ತಳಿ ಇಲ್ಲ. ಇದು ಒಳ್ಳೆಯ ಪ್ರಥಮವಾದ ತಳಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆಸಕ್ತ ರೈತರು ನೀವು ಬೇಕಾದಲ್ಲಿ ನಮ್ಮ ತೋಟ ವೀಕ್ಷಣೆ ಮಾಡಿ ಬಂದು ನೋಡಿ ಯಾವ ಥರ ಸಸಿ ಇದೆ ಅನ್ನೋದನ್ನು ನೀವು ವೀಕ್ಷಣೆ ಮಾಡಿ ಒಳ್ಳೆಯ ಉತ್ತಮವಾದ ಸಸಿಯನ್ನು ನಾವು ಕೊಡ್ತಾ ಇದ್ದೀವಿ. ಒಂದೇ ಮಟ್ಟದ ಸಸಿಯನ್ನು ನಾವು ತಯಾರು ಮಾಡಿದ್ದೀವಿ. ಇದು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ತಳಿ ಆಗಿರುತ್ತೆ. ಬೇರೆ ತಳಿ ಯಾವುದೇ ತಳಿ ನಾವು ಟಿಪ್ಟೂಟಾಲ್ ತಳಿಯನ್ನು ಹೊಡಿತಕ್ಕಂಥ ತಳಿ ಇಲ್ಲ ಈವರೆಗೂ. ನೋಡಿ ಗಾತ್ರದಲ್ಲಿ ಕಾಯಿ ಯಾವ ಥರ ಇದೆ, ಯಾವ ಥರ ಗಿಡ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನೀವು ವೀಕ್ಷಣೆ ಮಾಡ್ಬೋದು. ಒಳ್ಳೆ ಗಾತ್ರವಾದ ತಳಿಯಾಗಿರುತ್ತೆ. 40 ವರ್ಷದ ಒಂದು ತೆಂಗಿನ ತೋಟದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸೀಡ್ಸ್ ಇದು. ಉತ್ಕೃಷ್ಟವಾಗಿದೆ ಇದು.
ತೆಂಗಿನ ಸಸಿಯ ಕಾಂಡ ನೋಡಿ ಎಷ್ಟು ಬಲವಾಗಿ ಬೆಳೆದಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ನೋಡಿ ಯಾವುದೇ ನೋಡಿದರೂ ಒಳ್ಳೆಯ ಒಂದು ಬಲವಾಗಿ ಬೆಳೆದಿರ್ತಕ್ಕಂಥ ಸಸಿನೇ ಇದಾಗಿರುತ್ತೆ. ಒಳ್ಳೆಯ ಎಲೆಗಳು ಬಂದಿದ್ದಾವೆ, ಬಲಿಷ್ಠವಾಗಿ ಬೆಳೆದಿದೆ ಸಸಿ. ನೀವು ನಿಮ್ಮ ತೋಟಕ್ಕೆ ತಗೊಂಡೋಗಿಟ್ರೆ ಅದು ಒಂಚೂರು ಮೇಗಳು ಒಂದು ಗರಿನೂ ಸಹ ಬಾಡಲ್ಲ, ಆ ಥರ ಬೆಳವಣಿಗೆ ಆಗುತ್ತೆ. ಆದ್ದರಿಂದ ನೀವು ಆಸಕ್ತ ರೈತರು ಬೇಕಾದಲ್ಲಿ ಬಂದು ನಮ್ಮ ತೋಟದಲ್ಲಿ ವೀಕ್ಷಣೆ ಮಾಡಿ ತಗೊಂಡೋಗೋಕ್ಕಾಗಿ ವಿನಂತಿ.